ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಆತ್ಮವನ್ನು ಹೊಂದಿರುವ ಜೀವಿ ಎಂದು ಗುರುತಿಸಿ. ಭೀಮನ ಕಥೆಯು ಇದನ್ನು ಚೆನ್ನಾಗಿ ವಿವರಿಸುತ್ತದೆ. ಆರಂಭದಲ್ಲಿ ಭೀಮನು ತನ್ನ ಸ್ವಂತ ಪಾದಗಳನ್ನು ಬೆಂಬಲಿಸುತ್ತಾನೆ ಮತ್ತು ಅವನ ತಾಯಿಯೊಂದಿಗೆ ಅನುರಣಿಸುತ್ತಾನೆ. ನಂತರ ಅವನು ಎತ್ತರಕ್ಕೆ ಏರುತ್ತಾನೆ ಮತ್ತು ಚಕ್ರವನ್ನು ಸುತ್ತುತ್ತಾನೆ. ಅಂತಿಮವಾಗಿ ಅದನ್ನು ಬಿಡುಗಡೆ ಮಾಡುತ್ತಾನೆ. ಮಡಕೆ ಗೂಡುಗಳಲ್ಲಿ ರೂಪಾಂತರಕ್ಕೆ ಒಳಗಾಗುತ್ತದೆ, ಬಲವಾಗಿ ಹೊರಹೊಮ್ಮುತ್ತದೆ. ನಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಭಗವಂತ ನಮಗೆ ಹೇಗೆ ಸಹಾಯ ಮಾಡುತ್ತಾನೆ ಎಂಬುದನ್ನು ಇದು ಪ್ರತಿಬಿಂಬಿಸುತ್ತದೆ. ನಾವು ಜೀವನದಲ್ಲಿ ಪ್ರಗತಿಯಲ್ಲಿರುವಾಗ ನಮ್ಮನ್ನು ಬೆಂಬಲಿಸುವ, ನಮ್ಮನ್ನು ನಿರುತ್ಸಾಹಗೊಳಿಸುವ ಅಥವಾ ನಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಎಸೆಯುವ ಜನರನ್ನು ನಾವು ಎದುರಿಸುತ್ತೇವೆ. ಅನೇಕರು ಹತಾಶರಾಗುತ್ತಾರೆ ಅಥವಾ ಕೋಪಗೊಳ್ಳುತ್ತಾರೆ, ತಮ್ಮನ್ನು ಅಡ್ಡಿಪಡಿಸುವವರ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾರೆ. ಬದಲಾಗಿ ನಾವು ಈ ಅಡೆತಡೆಗಳನ್ನು ಸಂಗ್ರಹಿಸಿ ರಚನಾತ್ಮಕವಾಗಿ ನಿರ್ಮಿಸಿದರೆ ಏನು? ವಿಮರ್ಶಕರ ವಿರುದ್ಧ ಹೋರಾಡುವ ಬದಲು ನಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಾವು ಅವರ ಪ್ರಭಾವವನ್ನು ಕಡಿಮೆಗೊಳಿಸುತ್ತೇವೆ ಮತ್ತು ಮುಂದುವರಿಯುತ್ತೇವೆ. ಪ್ರತಿಯೊಬ್ಬರೂ ತಮ್ಮ ಗುರಿಗಳನ್ನು ಸಾಧಿಸಲು ಬಯಸುತ್ತಾರೆ, ಆದರೆ ಎಲ್ಲರೂ ಯಶಸ್ವಿಯಾಗುವುದಿಲ್ಲ. ಕಾರಣ ಬಾಹ್ಯ ಪರಿಸ್ಥಿತಿಗಳಲ್ಲಿ ಅಲ್ಲ, ಆದರೆ ನಮ್ಮ ಮನಸ್ಥಿತಿಯಲ್ಲಿದೆ. ನಾವು ಮುನ್ನಡೆಯದಿದ್ದರೆ ಅದು ನಮ್ಮ ಸೀಮಿತ ಚಿಂತನೆಯಿಂದ ಉಂಟಾಗುತ್ತದೆ, ಬಾಹ್ಯ ಸಂದರ್ಭಗಳಲ್ಲ. ನಮ್ಮ ವೈಫಲ್ಯಗಳ ನಿಜವಾದ ಕಾರಣವನ್ನು ಅರ್ಥಮಾಡಿಕೊಳ್ಳುವುದು ಅವುಗಳನ್ನು ಜಯಿಸಲು ನಿರ್ಣಾಯಕವಾಗಿದೆ. ಜೀವನದಲ್ಲಿ ನಾವು ನಮ್ಮ ಪ್ರೀತಿಪಾತ್ರರಿಗೆ ಒಳ್ಳೆಯದನ್ನು ಮಾಡಲು ಬಯಸುತ್ತೇವೆ. ಕೆಲವರು ಉತ್ತಮವಾದ ಬಟ್ಟೆಗಳನ್ನು ಅಥವಾ ಬೆಲೆ ಬಾಳುವ ಆಭರಣಗಳನ್ನು ಆರಿಸಿಕೊಳ್ಳುತ್ತಾರೆ, ಆದರೆ ಅವು ಅಂತಿಮವಾಗಿ ಸವೆದು ಹೋಗುತ್ತವೆ. ಗುಣಮಟ್ಟದ ಸಮಯವನ್ನು ಕಳೆಯುವುದು ಉತ್ತಮ ಕೊಡುಗೆಯಾಗಿದೆ, ಏಕೆಂದರೆ ಅದು ಸಮಯರಹಿತ ಮತ್ತು ಬದಲಾಗದೆ ಉಳಿಯುತ್ತದೆ. ರಾಧೆ ರಾಧೆಯೇ ಎಂದು ಹೇಳುತ್ತಾ ಸಂತೋಷ ಮತ್ತು ಪ್ರೀತಿಯಿಂದ ಬದುಕುವುದು ನಾವು ಏನು ಹೇಳುತ್ತೇವೆ ಎನ್ನುವುದಕ್ಕಿಂತ ನಾವು ಏನು ಮಾಡುತ್ತೇವೆ ಎಂಬುದು ಮುಖ್ಯ ಎಂದು ನಾವು ಅರಿತುಕೊಳ್ಳುತ್ತೇವೆ. ಹೆಮ್ಮೆ, ಸೋಮಾರಿತನ ಮತ್ತು ಕೆಟ್ಟ ಸಹವಾಸದಿಂದ ಜಾಗರೂಕರಾಗಿರಿ, ಏಕೆಂದರೆ ಅವು ನಮ್ಮ ತೀರ್ಪನ್ನು ದುರ್ಬಲಗೊಳಿಸುತ್ತವೆ. ನಾವು ಯಶಸ್ಸನ್ನು ಸಾಧಿಸಿದಾಗಲೆಲ್ಲ ಅಹಂಕಾರವನ್ನು ತಪ್ಪಿಸಲು ವಿನಮ್ರರಾಗಿರಿ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿ